ಎಸ್, ಈ ಒಂದು ಸಚಿವ ಸಂಪುಟದಲ್ಲಿರುವಂತಹ ಒಂದೇ ಒಂದು ಸೀಟಿಗಾಗಿ ಈ ನಟಿ ಮಣಿಯರ ಮಹಿಳೆಯರ ಪೈಪೋಟಿ ನಡೀತಾ ಇದೆ. ಹಾಗಾದ್ರೆ ಯಾರಾಗ್ತಾರೆ ಆ ಒಂದು ಸೀಟ್ನ ಮಂತ್ರಿ? ಇದು ಇವತ್ತಿನ ವಿಶೇಷ ಡಿಬೇಟು. ಸೊ ಇದ್ರ ಬಗ್ಗೆ ಮಾತಾಡೋಕೆ, ಚರ್ಚೆ ಮಾಡೋಕೆ ನನ್ನ ಜೊತೆ ಗಂಗಾಧರ್ ಕುಷ್ಟಗಿ, ಸಂಪಾದಕೀಯ ಸಲಹೆಗಾರರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್, ಈಗ ಫೈನಲ್ ಆಗಿ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಸಿಕ್ಕಾಬಟ್ಟೆ ಜೋರಾಗಿ ಸದ್ದು ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಒಂದೇ ಒಂದು ಸ್ಥಾನ ಸರ್, ಕಾಂಗ್ರೆಸ್ ಅಲ್ಲಿ ಬರೀ ಭಾಗ್ಯಗಳು ಜಾಸ್ತಿ ಆಗಿತ್ತು, ಮಹಿಳಾ ಮೀಸಲಾತಿ ಜಾಸ್ತಿ ಆಯಿತು, ಮಹಿಳೆಯರಿಗೆ ತುಂಬಾ ನಾವು ಗೌರವವನ್ನು ಕೊಡ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ, ಭಾಗ್ಯ ಕೊಡ್ತೀವಿ, ಈ ಭಾಗ್ಯ ಕೊಡ್ತೀವಿ, ಬಟ್ ಮಹಿಳೆಗೆ ಸ್ಥಾನ ಇಲ್ವಲ್ಲ ಸರ್? ಇದು ನೀವು ಹೇಳ್ತಾ ಇರೋದು ಸರಿ. ಮಹಿಳೆಯರಿಗೇ ಒಂದು ಸ್ಥಾನ ಇಲ್ಲದೆ ಇರತಕ್ಕಂಥ ಒಂದು ಕ್ಯಾಬಿನೆಟ್ ಆಗ್ತಾ ಇದೆ. ಇದು ಅನೇಕ ಬಾರಿ ಇಂಥ ಕ್ಯಾಬಿನೆಟ್ಗಳನ್ನು ಕರ್ನಾಟಕ ನೋಡಿದೆ, ಇಲ್ಲ ಅಂತೇನಲ್ಲ. ಆದರೆ ಇವತ್ತಿನ ಒಂದು ರಾಜಕೀಯ ಮೇಲಾಟದಲ್ಲಿ ಹಲವಾರು ಕುತೂಹಲಗಳು, ಹಲವಾರು ಟ್ವಿಸ್ಟ್ಗಳು ನೀವು ಹೇಳ್ದಂಗೆ ಏನಪ್ಪ ಅಂದ್ರೆ ನಡೀತಾ ಇದ್ದಾವೆ. ಆದರೆ ಇದರ ಹಿಂದೆ ಮಹಿಳೆಯರೇ ಇಲ್ಲ, ಅದು ಒಂದು ಕುತೂಹಲದ ವಿಷಯ. ಮಹಿಳೆಯರ ಪರವಾಗಿ ಅವರ ಹಿಂದೆ ಪುರುಷರು ಏನಪ್ಪ ಅಂದ್ರೆ ಸ್ಪರ್ಧೆಯಲ್ಲಿದ್ದಾರೆ ಅಂತ. ಉದಾಹರಣೆಗೆ ಸಿದ್ದರಾಮಯ್ಯನವರು ಬಣ ಇರ್ಬೋದು, ಇನ್ನೊಂದು ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಇರ್ಬೋದು, ಇಲ್ಲ ಹೈಕಮಾಂಡ್ ಬಣ ಇರ್ಬೋದು. ಹೀಗೆ ಹೈಕಮಾಂಡ್ ಅಂತೂ ಅವರೆಲ್ಲ ಪುರುಷರೇ. ಯಾರನ್ನು ತರಬೇಕು ಅಂತಕ್ಕಂಥದ್ದು ಅವರ ಮೇಲೆ ಇದು ಇವತ್ತೇನಪ್ಪ ಡಿಪೆಂಡ್ ಆಗಿದೆ. ಈಗ ಇವರೇ ಪ್ರಯತ್ನ ಮಾಡಿಬಿಟ್ರೆ ಇವ್ರು ಗೆದ್ದುಬಿಟ್ರು ಅಂತೇಳಿ ಆಗಲ್ಲ. ಯಾರು ಆಗ್ತಾರೆ ಅನ್ನೋದ್ರ ಮೇಲೆ ಯಾರು ಗೆಲುವು ಅಂತಂದರೆ ಮತ್ತೆ ಪುರುಷರದೇ ಗೆಲುವು ಅಲ್ಲಿ. ಅಂದ್ರೆ ಹೆಸರಿಗೆ ಮಾತ್ರ ಹೆಣ್ಮಕ್ಳೇ ಸ್ಟ್ರಾಂಗು, ಹೆಣ್ಮಕ್ಳು ಮೇಲುಗೈ ಅನ್ನೋದು, ಬಟ್ ಕೊನೆಗೆ ನೋಡ್ತಾ ಇದ್ದ ಗಂಡು ಮಕ್ಕಳದೇ, ಪುರುಷರದ್ದೇ ಮೇಲೆ ಅವರೇ. ಮತ್ತೆ ಯಾಕಂದರೆ ಡಿಸಿಸಿವ್ ಒಂದು ಪರ್ಸನ್ಸ್ ಎಲ್ಲ ಅವರೇ ಅಲ್ಲ, ಅವನು ಡಿಸೈಡ್ ಮಾಡೋರಾಗ ಅವರೇ ಆಗ್ತಾರೆ. ಈಗ ನೋಡಿ, ಅದನ್ನ ಇವರು ಗಾಯತ್ರಿ ಶಾಂತೇಗೌಡ ಅವ್ರದ್ದು ತಪ್ಪಿಸಿದ್ದು ಯಾರು? ಸಿದ್ದರಾಮಯ್ಯನವರೇ. ಅವರೇ ಹೇಳಿದರು ಒತ್ತು ತಗೋಬೇಡಿ ಅಂಥೇಳಿ. ಇಲ್ಲ, ನಾನು ಹೇಳಿದ್ದೇ ಬೇರೆ, ಅಲ್ಲಿ ಬಂದಿದ್ದೇ ಬೇರೆ ಅಂತೇಳಿ ಅವರು ಕೋಪಕೊಂಡ್ರು. ಅದಕ್ಕೆ ಏನಂತ ಹೇಳಿದ್ರಪ್ಪ ಅಂದರೆ ಅದು ಕೊನೆ ಗಳಿಗೆಯಲ್ಲಿ ಏನಪ್ಪ ಅಂದ್ರೆ ಕೊನೆ ಕ್ಷಣದಲ್ಲಿ ಹೆಸರೇ ಹೋಯ್ತು. ಮೋಸ್ಟ್ಲಿ ಆಲ್ಮೋಸ್ಟ್ ಅವರು ಗಾಯತ್ರಿ ಶಾಂತೇಗೌಡರು ಬೈಟ್ ಸಹ ಕೊಟ್ಟಿದ್ರು. ಸೊ ನೆಕ್ಸ್ಟ್ ಮಂತ್ರಿ ಆದ್ರೆ ನಾನು ಏನ್ ಮಾಡ್ಬೇಕು ಎತ್ತ ಅಂತ ಬೈಟ್ ಕೊಟ್ಟಿದ್ರು, ಅವರ ಹೆಸರಿದೆ ಅಂತಾನೂ ಕೊಟ್ಟಿದ್ರು. ಬಟ್ ಕೊನೆ ಕ್ಷಣದಲ್ಲಿ ಅಲ್ಲ ಅವ್ರದ್ದು ಒಂದು ಹಲವಾರು ಚರ್ಚೆಗಳಿದ್ದಾವೆ ಅವ್ರ ಬಗ್ಗೆ. ಒಂದು ಏನಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ವಕ್ತಾರರು ಮಾತಾಡುವ ರೀತಿಯಲ್ಲಿ ಅವ್ರ ಪ್ರಕಾರ ಒಂದೇನಂತ ಹೇಳಿದರೆ, ಅವರು KPCCಯಲ್ಲಿ ಮತ್ತು AICCಯಲ್ಲಿ ಎರಡೂ ಕಡೆ ಅವರ ಹೆಸರು ಪ್ರಸ್ತಾಪ ಬಂದಿತ್ತು, ಚರ್ಚೆ ಆಗಿತ್ತು. ಯಾವುದು? ಗಾಯತ್ರಿ ಶಾಂತೇಗೌಡ. ಹೌದು, ಗಾಯತ್ರಿ ಶಾಂತೇಗೌಡ. ಆಮೇಲೆ ಏನಂತ ಹೇಳಿದರೆ, ಅದು ಇದ್ದಕ್ಕಿದ್ದಂಗೆ ಇನ್ನೊಂದು ವಾದ ಬಂತು. ಏನು ಅಂತ ಹೇಳಿದ್ರಪ್ಪ, ಮನು ಸಿಂಘ್ವಿ ಅವರು ಅಲ್ಲೆಲ್ಲ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇವರು ವಾದ ಮಾಡುವಾಗ ಅವ್ರ ಮೋಸ್ಟ್ಲಿ ಅವ್ರ ಸಂಪರ್ಕ ಬಂದಿರ್ತದೆ. ಅವರು ಏನಂತಾರಪ್ಪ, ಪುನಃ ಇವರು ಏನಂತಾರೆ MLC ಆದ್ರಲ್ಲ, ಹಾಗೆ ಏನಂತಾರೆ ಕೋರ್ಟ್ನಲ್ಲಿ ಗೆದ್ಕೊಂಡು ಬಂದರು, ಅವರು ಇನ್ಫ್ಲುಯೆನ್ಸ್ ಮಾಡಿದರು ಅಂತಕ್ಕಂಥದ್ದು ಒಂದಿಷ್ಟು ಕೇಳಿ ಬಂತು. ಆದರೆ ಕಾಂಗ್ರೆಸ್ ವಕ್ತಾರರು, ಕಾಂಗ್ರೆಸ್ ವಲಯ ಒಂದು ಹೇಳ್ತಕ್ಕಂಥ ಒಂದು ರೀತಿಯಲ್ಲಿ ನೋಡಿದರೆ ಇಲ್ಲಿ ಎರಡೂ ಕಡೆ ಚರ್ಚೆ ಆಗಿತ್ತು. ಒಂದೇನಂತ ಹೇಳಿದರೆ, ಅವರು ಗೆಲ್ತಾರೆ, ಗೆದ್ದಿದ್ರಪ್ಪ ಅಂತಂದರೆ ಅದು BJPಗೆ ಒಂದು ಎದುರೇಟಿನ ರೀತಿಯಲ್ಲಿ ಅವರಿಗೆ ಕೊಟ್ಟು BJPಗೆ ಮುಖಭಂಗ ಆಗಬೇಕು. BJP ಅನ್ಯಾಯದಿಂದ ಗೆದ್ದಿತ್ತು ಆ ಸೀಟನ್ನು, ಇವರು ಅದಕ್ಕೆ ನ್ಯಾಯ ತಂದುಕೊಟ್ರು. ನ್ಯಾಯದಿಂದ ನಮ್ಮ ಗಾಯತ್ರಿ ಶಾಂತೇಗೌಡ ಅವರು ಗೆದ್ದಿದ್ದಾರೆ, ಅವರಿಗೆ ಒಂದು ಸ್ಥಾನ ಕಲ್ಪಿಸಿಕೊಡೋದ್ರ ಮೂಲಕ ಒಂದು BJPಗೆ ಎದುರೇಟು ಕೊಡಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿತ್ತು ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಏನಂತ ಹೇಳಿದರೆ, ಇವರು ಸಿದ್ದರಾಮಯ್ಯನವ್ರು ಏನಂತಂದರೆ, ಇದು ಬಸವರಾಜ ಶಿವಣ್ಣವರಿಗೆ ನಾನು ಹೇಳಿದ್ದೆ ಅಂತ ಹೇಳಿದ್ದಾರೆ. ಬಸವರಾಜ ಶಿವಣ್ಣವರಿಗೆ ಕೊಡಲಾರ್ದೇನೆ ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟಿದ್ದರೆ ಅವ್ರದ್ದೇನು ಆಕ್ಷೇಪಣೆ ಇರ್ತಿದ್ದಿಲ್ಲೇನೋ, ಆದರೆ ಗೊತ್ತಿಲ್ಲ ನನಗೆ. ಆದರೆ ಬಸವರಾಜ ಶಿವಣ್ಣವ್ರಿಗೆ ಬಿಟ್ಟು ಇವ್ರಿಗೆ ಕೊಟ್ಟಿದ್ದು ನನ್ನ ಒಂದು ರಾಜಕೀಯ ಒಂದು ಅಸ್ತಿತ್ವಕ್ಕೆ ಪ್ರಶ್ನೆ ಬಂದಂಗಾಗಿದೆ. ಯಾಕೆ ಅಂತ ಹೇಳಿದರೆ, ಇಡೀ ಉತ್ತರ ಕರ್ನಾಟಕದಲ್ಲಿ ಇವರು ತಮ್ಮ ಜಾತಿ, ವಿಶೇಷವಾಗಿ ಕುರುಬರ ಮಧ್ಯೆ ಏನಂತಾರಪ್ಪ ಅಂದ್ರೆ ಇವರು ಒಂದು ಪ್ರಭಾವ ಇರಿಸ್ಕೊಂಡಿದ್ದಾರೆ. ಮತ್ತು ನಾಳೆ ಅವರು ಉತ್ತರ ಕರ್ನಾಟಕಕ್ಕೆ ಹೋದ್ರಪ್ಪ ಅಂದರೆ ಏನು ಮಾಡಿದ್ರಿ ನಮಗೆ ಅಂತೇಳಿ ಕೇಳ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ ಅವರಿಗೆ. ಅದಕ್ಕೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅವರಿಗೆ. ಹಾಗಾಗಿ ಅವರು ಬಸವರಾಜ ಶಿವಣ್ಣವ್ರನ್ನಾದರೂ ಒಬ್ಬರನ್ನಾದರೂ ಮಾಡಬೇಕು ಅಂತಕ್ಕಂಥದ್ದಿತ್ತು. ಹಾಗೆ ನೋಡಿದರೆ ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ ಅವರು ಏನಪ್ಪ ಅಂತಾರಪ್ಪ ಅಂದ್ರೆ ದೊಡ್ಡ ರೀತಿಯಲ್ಲಿ ಇಲ್ಲೆಲ್ಲ ಇದನ್ನು ಏನಪ್ಪ ನಿಯೋಗ ತಂದಿದ್ದರು. ಇನ್ನು ಮುಂಚೆ ಇನ್ನೂ
ಇದು ಆಗೋದಕ್ಕಿಂತ ಮುಂಚಿತವಾಗಿ, ಸಂಪುಟ ವಿಸ್ತರಣೆ ಆಗೋದಕ್ಕಿಂತ ಮುಂಚಿತವಾಗಿ. ಆವಾಗ ಸಿದ್ದರಾಮಯ್ಯನವರು ಯಾಕೋ ಅವ್ರ ಮೇಲೆ ಏನಪ್ಪ ಅಂದ್ರೆ ಅಷ್ಟೊಂದು ಆಸಕ್ತಿ ತೋರಲಿಲ್ಲ, ಅವ್ರಿಗೆ ಭೇಟಿನೂ ಆಗಲಿಲ್ಲ ಅಂತಕ್ಕಂಥದ್ದು ಚರ್ಚೆ ಒಂದು ಕೇಳಿ ಬಂತು ಆ ಮಾತು. ಆಮೇಲೆ ಭಾಳಷ್ಟು ಜನ ಏನಂತಾರಪ್ಪ ಅಂದ್ರೆ ಉತ್ತರ ಕರ್ನಾಟಕದವರು, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದವರು ಎಲ್ಲ ಮುಸ್ಲಿಂ ಇವರು ಕುರುಬ ಸಮುದಾಯದ ಲೀಡರ್ಗಳೆಲ್ಲರೂ ಬಂದಿದ್ದರು ಅಂತಕ್ಕಂಥದ್ದು ಅಲ್ಲಿ ಚರ್ಚೆ ಆಯಿತು. ಆದರೆ ಅವ್ರಿಗೆ ಯಾಕೋ ಅವ್ರಿಗೆ ಮನಸ್ಸು ಒರೆಸಲಿಲ್ಲ. ಕಡೆಗೆ ಏನಪ್ಪ ಅಂದ್ರೆ ಬಸವರಾಜ ಶಿವಣ್ಣವ್ರಿಗೆ ಏನಂತ ಹೇಳಿದ್ರೆ ನಾವು ಮಾಡಬೇಕು ಅಂತಕ್ಕಂಥದ್ದು ಒಂದಿತ್ತು ಅಂತಂದು. ಬಸವರಾಜ ಶಿವಣ್ಣವರು ಕೂಡ ಅವರು ಹೇಳಿಕೆ ಕೊಟ್ಟರು, ಇಲ್ಲ ನನಗೇನಪ್ಪ ಅಂದರೆ ಗ್ಯಾರಂಟಿ ಅಂತ ಹೇಳಿಬಿಟ್ಟಿದ್ರು, ತುಂಬಾ ಕನ್ಫರ್ಮ್ ಅಂತ ಹೇಳಿಬಿಟ್ಟಿದ್ರು. ಲಾಸ್ಟ್ ಮೂಮೆಂಟ್ನಲ್ಲಿ ಆಗಿದ್ದು ನನಗೆ ಆಘಾತ ಉಂಟಾಯಿತು ಅಂತ ಅವರು ಬೇಜಾರಾಗಿದೆ, ನಾನು ರಿಸೈನ್ ಮಾಡ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಆಮೇಲೆ ಎಲ್ಲ ಪಕ್ಷದ ಇದಕ್ಕೋಸ್ಕರ ಏನಂದರೆ ರಾಜೀನಾಮೆ ಕೊಟ್ಟು ಎಲ್ಲಿ ಹೋಗ್ತಾರೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಎಲ್ಲರೂ ರಾಜೀನಾಮೆ ಕೊಡ್ತೀನಿ ಅಂತಾರೆ, ಹೌದ್ರಾ? ಅದು ಗೊತ್ತು. ಅದು ಸ್ವಲ್ಪ ಅವ್ರಿಗೆ ಏನಪ್ಪ ಅಂದ್ರೆ ಆವೇಶ ಬಂದಿರ್ತದೆ, ಇನ್ನೊಂದಾಗಿರ್ತದೆ. ಈ ರಾಜೀನಾಮೆ ಅನ್ನೋದೇ ಬೆದರಿಕೆ ಅಂತ ಅನ್ಸುತ್ತೆ. ಬೆದರಿಕೆ ಏನಲ್ಲ, ಅದು ಒಂದು ಚೌಕಾಶಿ ಅಂತ ನನಗೆ ಅನಿಸ್ತೇನೆ. ಬಾರ್ಗೇನ್ ಮಾಡೋದು, ಇಲ್ಲಿ ನಮಗೆ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಕಡೆಗೆ ಎಲ್ಲಾದರೂ ಕೊಡಿ ಅಂತ. ಅದಕ್ಕಾಗಿ ಮತ್ತು ಈ ಬೇಳೂರು ಅವರು ಹೇಳಿದರು, ಇಲ್ಲ ಅವರೆಲ್ಲ ಕರೆಸಿ ಮಾತಾಡಿದ್ರು, ಸರಿ ಹೋಯಿತು, ನಂದೇನು. ಅವರೇನು ನಿರ್ಧಾರಕವಾಗಿ ಹೇಳ್ಬಿಟ್ಟಿದ್ರು, ನಾಳೆ ಬೆಳಗ್ಗೆ 10 ಗಂಟೆಗೆ ನನ್ನ ರಾಜೀನಾಮೆ ಅಂತೇಳಿ. ಇನ್ನೊಬ್ರು ಯಾರ್ಯಾರು ಕೇಳಿ ಅವ್ರ ರಾಜೀನಾಮೆ, ಇವ್ರ ರಾಜೀನಾಮೆ ಕೊಟ್ಟಾದ್ಮೇಲೆ ಎಲ್ಲಿ ಹೋಗ್ತಾರೆ ಇವರು? ಎಲ್ಲಿ ಈ ಮಹಿಳೆಯರದು ಅದೇ ಆಗೋದು ಅನ್ಸುತ್ತೆ. ಯಾರೋ ಒಬ್ರಿಗೆ ಕೊಟ್ರೆ, ಈಗ 19 ಮಂತ್ರಿಗಿರಿ ಪಟ್ಟಕ್ಕೆ ಇವರು ರಾಜೀನಾಮೆ ಕೊಡ್ತೀನಿ ಅಂತ ಆಟ ಆದ್ರೆ ಒಂದೇ ಒಂದು ಸೀಟ್ ಇರೋದು ಸರ್. ಆ ಒಂದು ಸೀಟಿಗೆ ಇವರು ಎಷ್ಟು ಬೆದರಿಸಬಹುದು? ಒಂದು ಸೀಟ್ ಅಂತ ನೀವು ಹೇಳ್ತಾ ಇದ್ದೀರಿ, ರಾಜಕೀಯದಲ್ಲಿ ಏನೂ ಆಗ್ಬೋದಂತ. ಆದರೆ 2 4 ಅಷ್ಟೇ ಆಗ್ಬೇಕಂತೇನಿಲ್ಲ, 2 8 ಆಗ್ತದೆ. ಅರಿಥ್ಮೆಟಿಕ್ ನಡೆಯಲ್ಲ ಇಲ್ಲಿ. ಹಾಗಾಗಿ ಒಂದೇ ಸೀಟ್ ಇಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ ಇಲ್ಲಿ. ಏನು ಅಂತಂದ್ರಪ್ಪ ಅಂದ್ರೆ ಪುಟ್ಟರಂಗ ಶೆಟ್ಟಿಯವ್ರನ್ನ ತೆಗಿಬಹುದು. ಓಕೆ, ಮತ್ತೆ ಹಾಗೆ ಮತ್ತೆ ಈಗ ಅಲ್ಲಿ ಆ ಒಂದು ಸ್ಥಾನಕ್ಕೆ ಕೃಷ್ಣಪ್ಪನವ್ರನ್ನ ತರಬೇಕು ಅಂತಕ್ಕಂಥದ್ದು ಒಂದು ಚರ್ಚೆ ಪ್ರಮಾಣ ವಚನ ಆಯ್ತಲ್ಲ, ಆದ್ಮೇಲೂ ತೆಗಿಬೇಕು, ಚೇಂಜ್ ಮಾಡಬೇಕು ಅಂತ ನಡೀತಾ ಇದ್ದಾರೆ. ಯಾವುದು ಆಗಲ್ಲ ಅಂತೇನೂ ಇಲ್ಲ. ಯಾಕೆ ಅಂತ ಹೇಳಿದ್ರಪ್ಪ ಅಂದ್ರೆ ಈಗ ಒಂದು ತುಂಬ ಒತ್ತಡಗಳು ಬರ್ತಾ ಇದ್ದಾವೆ. ಈಗ ಉದಾಹರಣೆಗೆ ಏನಂತಾರೆ, ಮಂಕಾಳ ವೈದ್ಯ ಅವ್ರನ್ನ ತೆಗೆದ್ಬಿಟ್ಟು ಮತ್ತೆ SS ಮಲ್ಲಿಕಾರ್ಜುನ ಅವ್ರಿಗೆ ಕೊಟ್ರಲ್ಲ. ಮಲ್ಲಿಕಾರ್ಜುನ ಅವರು ಮೋಸ್ಟ್ಲಿ ಮಾಂಕಾಳ್ ವೈದ್ಯ ಅವರಿಗೆ ಗೊತ್ತಾಗಿದ ತಕ್ಷಣ ಅಲ್ಲಿಂದ ಹೊರಟಿರ್ಬೋದು, ಹೊರಟ ಆಂದಿವೇ ಇರತ್ತೆ ಇಲ್ಲ ಅಂತ ಹೇಳಿದ್ರೆ ನಿರಾಶೆ ಆಯಿತು. ಹೌದಾ? ಮತ್ತೆ ಇನ್ನೊಂದೇನಂತಂದ್ರೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರಿಗೂ ಅಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರಾತಿನಿಧ್ಯ ಇಲ್ದಂಗೆ ಆಯಿತು. ಹಾಗಾಗಿ ಅಲ್ಲಿ ರಾಜಕೀಯ ವಲಯದಲ್ಲಿ ಒಂದು ಬಹಳ ಅತೃಪ್ತಿ ಹೊಗೆ ಆಡ್ತಾ ಇದೆ ಈಗ. ಮತ್ತು ಅವರು OBC ಹಿಂದುಳಿದಿರ್ತಕ್ಕಂಥ ಒಂದು ಇದಕ್ಕೆ ಏನಪ್ಪ ಅಂದ್ರೆ ಜಾತಿಗೆ ಸೇರ್ಪಟ್ಟಿರ್ತಕ್ಕಂಥವ್ರು. ಆಮೇಲೆ ಇವರು ಮಲ್ಲಿಕಾರ್ಜುನ ಅವರು ಫಸ್ಟ್ ಲಿಸ್ಟ್ನಲ್ಲೇ ಬರಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಇತ್ತು. ಯಾರೋ ಸರ್ ಬೈಟ್ ಕೊಡ್ತಾ ಹೇಳ್ತಾ ಇದ್ರು, ಬೆಳ್ಳೂರು ಗೋಪಾಲಕೃಷ್ಣ ಯಾರೋ, SS ಮಲ್ಲಿಕಾರ್ಜುನ್ಗೆ ಹಣದ ಬಲ ಜಾಸ್ತಿ ಇದೆ ಅದಕ್ಕೋಸ್ಕರನ ಅಂತ ಹೇಳಿ. ಹೌದು, ಅಲ್ಲ ಇಲ್ಲಿ ಹಣ ವರ್ಕ್ ಆಗುತ್ತಾ ಸರ್? ಅಲ್ಲ ರೀ, ನಾವು ಹೇಳೋದು ಬೇಕಾಗಿಲ್ಲ. ಅದು ನಾವು ಕಾಂಗ್ರೆಸ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ನಾವು ಹೇಳಿ ಅದಕ್ಕೆ ಎಲ್ಲರೂ ಏನಿದೆ ಪ್ರೂಫ್ ಅಂತ ಕೇಳಿದ್ರಪ್ಪ ಅಂದ್ರೆ ನಾವೆಲ್ಲಿ ಕೊಡಕ್ಕೆ ಹೋಗೋಣ? ಅವರೇ ಹೇಳ್ತಾ ಇದ್ದಾರೆ. ನಿನ್ನೆ ಆಡಿಯೋ ಸ್ಫೋಟ ಆಯ್ತಲ್ಲ, ಯಾರ್ದು? ಇವರು RB ತಿಮ್ಮಾಪುರ ಅವ್ರದ್ದು, ಮಾಜಿ ಮಂತ್ರಿ ಅವರು. ಇನ್ನೊಬ್ಬರು ಇವರು ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಕಾಂಗ್ರೆಸ್ದು ನಂಜೇನಮಠ ಅವರು. ಅವರಿಬ್ಬರದು ಆಡಿಯೋ 80% ಏನಪ್ಪ ಅಂದರೆ ಎಲ್ಲ ಫುಲ್ಫಿಲ್ ಆಗಿದ್ದು ಓನ್ಲಿ ಇದ್ರ ಮೇಲೆ ಏನಂತಾರಪ್ಪ ಅಂದರೆ ದುಡ್ಡಿನ ಮೇಲೆ ಆಗಿದೆ ಅಂತಕ್ಕಂಥದ್ದು. ಆಮೇಲೆ ಇವ್ರು ಯಾರು ಶ್ರೀನಿವಾಸ್ ಅಂತೇಳಿ ಗುಬ್ಬಿ ಅವರು ಹೇಳ್ತಾಯಿದ್ರು, ನಾನು ಇವರು ತಲೆ ಬಡಿಲಿಲ್ಲ, ನಾನು ದುಡ್ಡು ಮಾಡಲಿಲ್ಲ. ಅಂದರೆ ಅರ್ಥ ಏನು? ದುಡ್ಡು ಮಾಡಿದವರಿಗೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅರ್ಥ. ದುಡ್ಡು ಯಾರು ಮಾಡ್ತಾರೋ, ಯಾರು ದುಡ್ಡು ನಾನು ತಲೆ ಹೊಡೆದು ದುಡ್ಡು ಗಳಿಸ್ಬೇಕಾಗಿತ್ತು, ಮಾಡಲಿಲ್ಲ ನಾನು ಅಂತೇಳಿ. ಮತ್ತು ಇದರೊಳಗೆ ಆಡಿಯೋದಲ್ಲಿ ಏನಪ್ಪ ಅಂದರೆ ಈಗ ನಂಜೇನಮಠ ಅವರು ಮಾತಾಡಿದ್ರಲ್ಲಿ ಡೈರೆಕ್ಟಾಗಿ ಇವರಿಗೆ ಸುರ್ಜೇವಾಲಾ ಅವ್ರಿಗೆ ಇದೆ ಅದು ಏನು ಚಾರ್ಜಿಂಗ್. ಸುರ್ಜೇವಾಲಾ ಅವರು ನಾನು ಹೋಗಿ ಒಳ್ಳೆ ಇದು ಕ್ಯಾಂಡಿಡೇಟು ಮತ್ತು ಏನಪ್ಪ ಅಂದ್ರೆ ಪ್ರಾಮಾಣಿಕರು ಇವರು HK ಪಾಟೀಲ್ರು ಅಂತ ಹೇಳಿದಾಗ ಸುರ್ಜೇವಾಲಾ ಅವ್ರು ಕೇಳಿದ್ರು ನನಗೆ, ಅವರು ಪ್ರಾಮಾಣಿಕರಾಗಿ ಇರಲಿಕ್ಕೆ ಯಾರು ಹೇಳಿದ್ರು ಅಂತೇಳಿ ಕೇಳಿಬಿಟ್ರು. ನನಗೆ ದೊಡ್ಡ ಆಘಾತ ಆಯಿತು ಅಂತಕ್ಕಂಥ ರೀತಿಯಲ್ಲಿ ಆ ಅರ್ಥದಲ್ಲಿ ಮಾತಾಡಿದ್ದಾರೆ. ರಾಜಕೀಯ ಚದುರಂಗದ ಆಟದಲ್ಲಿ ದುಡ್ಡಿನ ಆಟ ಎದ್ದು ಕಾಣಿಸ್ತಾ ಇದೆ. ಹೌದು. ಹೀಗಾಗಿ ಇಲ್ಲಿ ದುಡ್ಡು ಒಂದೇ ಮುಖ್ಯ ಆಗಲ್ಲ. ಹಾಗೆ ದುಡ್ಡು ಬೇಕು ಅಂತ ಹೇಳಿದ್ರಪ್ಪ ಅಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನಪ್ಪ ಅಂದ್ರೆ ಅದು ಅಸಾಧ್ಯದ ಮಾತೇನಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹಿಂದೆ ಈಗ ಇವರಿದ್ದಾರೆ, ಯಾರು ಜಾರಕಿಹೊಳಿ ಅವರಿದ್ದಾರೆ. ಹೌದು, ಅದು ದುಡ್ಡಿನ ವಿಷಯ ಅವ್ರಿಗೇನು ಸಮಸ್ಯೆ ಇಲ್ಲ. ಈಗ ಇವರು ಈಗ ಪ್ರತಿಷ್ಠೆಯ ವಿಷಯ ಆಗಿದೆ. ಮತ್ತು ಒಂದು ರಾಜಕೀಯ ಇಕ್ವೇಷನ್ಸ್ ಏನಿದಾವಲ್ಲ, ಫಾರ್ಮುಲಾಗಳೇನಿದಾವಲ್ಲ,
ಎಲ್ಲೆಲ್ಲಿ ಯಾರ್ಯಾರು ಕೊಟ್ಟರೆ ಏನೇನಾಗುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ. ಹೌದ್ರಾ? ಈಗ ಇವರು ಸಿದ್ದರಾಮಯ್ಯನವ್ರದ್ದು ಒಂದು ಏನಪ್ಪ ಅಂದ್ರೆ ಅದು ನಡೀಲಿಲ್ಲ ಅಂತ ಹೇಳಿದ್ರೆ ಕುರುಬ ಪಾಲಿಟಿಕ್ಸ್ ಪ್ರಾಬ್ಲಮ್ ಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಅಲ್ಲಿ ಆಗಲಿಲ್ಲ ಅಂತ ಹೇಳ್ತಂತಂದರೆ ಅವ್ರದ್ದು ಒಂದು ಮೇಲ್ಗೈ ಆಗಲ್ಲ, ಯಾರ್ದು ಸತೀಶ್ ಜಾರಕಿಹೊಳಿ ಅವ್ರದ್ದು. ಇವೆಲ್ಲ ಕಾಂಪ್ಲೆಕ್ಸಿಟಿ ಇದೆ. ಹಾಗಾಗಿ ಇಲ್ಲಿ ಯಾರಿಗೆ ಒಲಿಯುತ್ತೆ ಅಂತ ಹೇಳಿದ್ರಪ್ಪ ಅಂತಂದರೆ ಅದರ ಹಿಂದೆ ಇದು ಒಂಥರ ಟಿಪ್ಸ್ ಆಫ್ ದಿ ಐಸ್ಬರ್ಗ್. ಇದು ಲಕ್ಷ್ಮಿ ಇಲ್ಲ, ಲಕ್ಷ್ಮಿಯರು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಆಮೇಲೆ ಏನಪ್ಪ ಅಂದರೆ ಇದ್ರ ಕೆಳಗಡೆ ತುಂಬ 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 ಅಗಲವಾದ ಆಳವಾದ ಮತ್ತು ಏನಪ್ಪ ಅಂದ್ರೆ ಈ ರಾಜಕೀಯ ಅಡಗಿದೆ. ಕೇವಲ ಮಹಿಳೆಯರು ಅಂತೇಳಿ ಅಷ್ಟೇ ಹೊರಗೆ ಸೂಪರ್ಫಿಷಿಯಲ್ ಆಗಿ ಕಾಣ್ತಕ್ಕಂಥದ್ದು. ಇಲ್ಲಿ ಏನಂತಾರೆ ಆಳವಾಗಿರ್ತಕ್ಕಂಥದ್ದು ರಾಜಕೀಯ ಇದೆ. ಜಾತಿ ರಾಜಕೀಯ, ಪ್ರಾದೇಶಿಕ ರಾಜಕೀಯ, ಬಣ ರಾಜಕೀಯ, ಒಳ ರಾಜಕೀಯಗಳು. ಇದರೊಳಗಡೆ ಪೇಮೆಂಟು ಸೀಟು ಇರ್ತಾವೆ, ಮತ್ತು ಮೆರಿಟ್ ಸೀಟು ಅಂತೂ ನನಗೆ ಸದ್ಯಕ್ಕೆ ಕಾಡ್ತಾ ಇಲ್ಲ. ಕಾಲೇಜು ಯೂನಿವರ್ಸಿಟಿ ಅನ್ಸುತ್ತೆ, ಪೇಮೆಂಟ್ ಆ್ಯಂಡ್ ಮೆರಿಟ್ ಸೀಟ್ ಎರಡೂ ಇರುತ್ತೆ. ಎರಡೂ ಇದೆ ಅಂತ ಹೇಳಿ ನಾವೇ ಅದನ್ನ ಏನಪ್ಪ ಅಂದ್ರೆ ಫ್ರೀಡಮ್ ಟಿವಿಯಿಂದ ಏನಪ್ಪ ಅಂದ್ರೆ ಅದನ್ನ ಫ್ಲೋಟ್ ಮಾಡಿರೋದು. ಅದನ್ನೆಲ್ಲರೂ ಹೈಜಾಕ್ ಮಾಡಿದ್ದಾರೆ. ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಪೇಮೆಂಟ್ ಸೀಟ್ ಆಯಿತು, ಮೆರಿಟ್ ಸೀಟ್ ಆಯಿತು, NRI ಸೀಟ್ ಆಯಿತು ಅಂಥೇಳಿ. ಹೀಗಾಗಿ ಇಲ್ಲಿ ಏನಂತ ಹೇಳಿದರೆ ಈ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರದನ್ನ ಏನಪ್ಪ ರಾಜಕಾರಣನ ಚರ್ಚೆ ಮಾಡಬೇಕಾಗಿದೆ. ಎಸ್ ಸರ್.